ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸೇಗೈತಿವ ಸೇಕಿರನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನಾನು ನಿಮಗೆ ಒಂದು ವಿಡಿಯೋದಲ್ಲಿ ನವರಾತ್ರಿ ಸಮಯದಲ್ಲಿ ನಾವು ಮನೆಗೆ ಯಾವ ವಸ್ತುಗಳನ್ನು ತರಬೇಕು, ಅದರಿಂದ ನಮಗೆ ಯಾವ ಫಲಗಳು ಸಹ ಉಂಟಾಗುತ್ತದೆ ಅಂತ ತಿಳಿಸ್ಕೊಡ್ಬೇಕು ಅಂತ ಅಂದುಕೊಂಡಿದ್ದೇನೆ. ಫ್ರೆಂಡ್ಸ್, ಬನ್ನಿ ನೋಡೋಣಂತೆ. ಈ ನವರಾತ್ರಿ ನಮಗೆ ಒಂದು ಪವಿತ್ರವಾಗಿರುವಂಥ ಒಂದು ಹಬ್ಬ. ಯಾಕೆಂದರೆ ನಾವು 10 ದಿನಗಳ ಕಾಲ ಕಳಸವನ್ನಿಟ್ಟು ಆಚರಿಸೋ ಒಂದು ತುಂಬಾ ಲಾಂಗ್ ಆಗಿರುವಂಥ ಒಂದು ಹಬ್ಬ. ಅಂದರೆ ನನಗೆ ಅದು ಸಾಮಾನ್ಯವಾಗಿ ಇಷ್ಟವಾಗಿರುವಂಥ ಒಂದು ಹಬ್ಬ ಅದು ಆ್ಯಕ್ಚುಲಿ. ಇದ್ರ ಬಗ್ಗೆ ನಾನು ನಿಮಗೆ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೇನೆ ಈ ಸಲ. ಎಲ್ಲ ವಿಡಿಯೋಗಳನ್ನು ಸಹ ನೀವು ನೋಡಿ. ನವರಾತ್ರಿ ಸಮಯದಲ್ಲಿ ನಾವು ಯಾವ ವಸ್ತುಗಳ ಮನೆಗೆ ತರಬೇಕು ಅನ್ನೋದಾದರೆ, ಅವನವರಿಗೆ ಒಂದು ಪ್ರಿಯವಾಗಿರುವಂತಹ ಅರಿಶಿನ, ಕುಂಕುಮ ಹಾಗೆ ಕೆಂಪು ಬಳೆ ಅನ್ನು ನೀವು ತೆಗೆದುಕೊಂಡು ಬನ್ನಿ. ಅವನವರ ಒಂದು ಆಶೀರ್ವಾದ ಸಹ ಸಿಗ್ತದೆ. ಅದು ಸುಮಂಗಲಿತನದ ಒಂದು ಸಂಕೇತ ಆಗಿರೋದ್ರಿಂದ ಆ ವಸ್ತುವನ್ನು ಸಹ ನೀವು ತೆಗೆದುಕೊಂಡು ಬನ್ನಿ. ಆ ವಸ್ತು ಖಾಲಿ ಸುಮಂಗಲಿತನಕ್ಕೇ ಒಂದು ಸೀಮಿತ ಅಲ್ಲ, ಅಷ್ಟೈಶ್ವರ್ಯದ ಒಂದು ಸಂಕೇತ ಆಗೋದ್ರಿಂದ ನಿಮಗೆ ಒಂದು ಹಣದ ಸಮಸ್ಯೆ ಇದ್ದರೆ ಸಹ ಅದನ್ನು ನೀವು ತೆಗೆದುಕೊಂಡು ಬನ್ನಿ. ಹಾಗೆ ತುಪ್ಪ ಸಹ ತುಂಬಾ ಒಂದು ಪವಿತ್ರವಾಗಿರುವಂಥದ್ದು, ಅದನ್ನು ಸಹ ನೀವು ತೆಗೆದುಕೊಂಡು ಬನ್ನಿ. ಹಾಗೆ ಶ್ರೀಚಕ್ರ, ನಿಮ್ಮ ಮನೆಯಲ್ಲಿ ನಿಮಗೆ ಶ್ರೀಚಕ್ರ ತೆಗೆದುಕೊಂಡು ಬರಬೇಕು ಅನ್ನೋದಾದರೆ ನೀವು ಶ್ರೀಚಕ್ರವನ್ನು ಸಹ ನೀವು ತೆಗೆದುಕೊಂಡು ಬನ್ನಿ. ಶ್ರೀಚಕ್ರ ಯಾವ ಲೋಹದಿಂದ ತೆಗೆದುಕೋಬೇಕಂದ್ರೆ ಬೆಳ್ಳಿ ತುಂಬಾ ಒಂದು ಶ್ರೇಷ್ಠವಾಗಿರುವಂಥದ್ದು. ಬೆಳ್ಳಿ ಮತ್ತು ಸ್ಫಟಿಕದಲ್ಲಿ ಸಹ ಸಿಗ್ತದೆ. ಸ್ಫಟಿಕದಲ್ಲಿ ನೀವು ತೆಗೆದುಕೊಳ್ಳಬಹುದು, ಇಲ್ಲವಾದಲ್ಲಿ ಹಿತ್ತಾಳೆಯಲ್ಲಿ ಸಹ ನೀವು ಅದನ್ನು ತೆಗೆದುಕೋಬಹುದು. ಮೂರು ಸಹ ತುಂಬಾ ಒಂದು ಒಳ್ಳೆಯದೇನೆ, ನಿಮಗೆ ಶಕ್ತಿನುಸಾರ ಅದನ್ನು ತೆಗೆದುಕೋಬಹುದು. ಮತ್ತು ಬೆಳ್ಳಿ ಖರೀದಿಸುವುದು ತುಂಬ ಒಳ್ಳೆಯದು. ಬೆಳ್ಳಿ ಬಂಗಾರ ಈ ನವರಾತ್ರಿ ಹಬ್ಬದ ಖರೀದಿಸುವುದು ಈ 10 ದಿನಗಳಲ್ಲಿ ಸಹ ಒಂದು ದಿವಸ ನೀವು ತೆಗೆದುಕೊಂಡು ಬನ್ನಿ. ಅದು ತುಂಬ ಒಂದು ಒಳ್ಳೆಯದು. 10ನೇ ದಿನ ಮಾತ್ರ ತುಂಬಾ ಒಂದು ಶುಭ ಫಲವನ್ನು ಉಂಟು ಮಾಡುವಂಥದ್ದು. ಅವತ್ತಿನ ದಿವಸ ನೀವು ಅಂದರೆ ನವರಾತ್ರಿಯ ಒಂದು ಸಮಯದಲ್ಲಿ ಬೆಳ್ಳಿ ಒಂದು ನಾಣ್ಯವನ್ನು ನೀವು ತೆಗೆದುಕೊಂಡು ಬನ್ನಿ. ಒಂದು ಪುಟ್ಟ ನಾಣ್ಯ, ಅದಕ್ಕೆ ನಿಮಗೆ ಒಂದು 100 ರೂಪಾಯಿ ಆಗ್ತದೆ. ಅಷ್ಟೇ. ನೀವು ಒಂದು ಪುಟ್ಟ ನಾಣ್ಯವನ್ನು ನೀವು ತೆಗೆದುಕೊಂಡು ಬಂದು ದಿನನಿತ್ಯ ಕಳಸದ ಒಳಗೆ ನೀವು ಹಾಕಿಕೊಂಡು ಪೂಜೆ ಮಾಡ್ತಾ ಬನ್ನಿ. ಅದು ಸಹ ನಿಮಗೆ ಒಂದು ಶ್ರೇಷ್ಠವಾಗಿರುವಂಥದ್ದು. ಹಾಗೆ ಲಕ್ಷ್ಮೀ, ಗಣೇಶ ಹಾಗೆ ಸರಸ್ವತಿ ದೇವಿಯ ಒಂದು ಆ ಫೋಟೋವನ್ನು ಸಹ ನೀವು ತೆಗೆದುಕೊಂಡು ಬಂದು ನಿಮ್ಮ ವ್ಯಾಪಾರ ಸ್ಥಳ ಅಥವಾ ನಿಮ್ಮ ಮನೆಯಲ್ಲೇ ಪ್ರತಿನಿತ್ಯ ನೀವು ಇಟ್ಟು ಅದಕ್ಕೆ ನೀವು ಪೂಜೆ ಮಾಡ್ತಾ ಬನ್ನಿ. ಅದು ಸಹ ನಿಮಗೆ ಲಕ್ಷ್ಮೀ, ಗಣೇಶ ಹಾಗೆ ಸರಸ್ವತಿಯ ಒಂದು ಆಶೀರ್ವಾದ ಸಹ ಸಿಗ್ತಾ ಹೋಗ್ತದೆ. ಹಾಗೆ ನೀವು ಅಮ್ಮನವರ ಒಂದು ವಿಗ್ರಹ ತೆಗೆದುಕೋಬೇಕಂದ್ರೆ ಅದನ್ನು ಸಹ ನೀವು ತೆಗೆದುಕೋಬಹುದು. ಚಾಮುಂಡೇಶ್ವರಿ ವಿಗ್ರಹ ನೀವು ತೆಗೆದುಕೋಬಹುದು. ಅದನ್ನು ಸಹ ನೀವು ಒಂದು ಯಾವ ಲೋಹದಲ್ಲಿ ತೆಗೆದುಕೋಬೇಕಂದ್ರೆ ಬೆಳ್ಳಿ, ಪಂಚಲೋಹ, ಹಿತ್ತಾಳೆ ದಲ್ಲಿ ನೀವು ತೆಗೆದುಕೋಬಹುದು. ಅದು ಸಹ ಒಳ್ಳೆಯದು. ಹಾಗೆ ಕೆಲವರಿಗೆ ಮದುವೆ ಒಂದು ಸಿದ್ಧತೆಯಲ್ಲಿ ಮಾಂಗಲ್ಯ ಸರ ಸಹ ತೆಗೆದುಕೋಬೇಕಂತ ಇರ್ತಾರೆ. ಈ ನವರಾತ್ರಿ ಹಬ್ಬದಲ್ಲಿ ನೀವು ತೆಗೆದುಕೊಳ್ಳಿ, ಅದು ಸಹ ನಿಮಗೆ ಒಂದು ಶುಭ ಫಲವನ್ನು ಉಂಟು ಮಾಡುತ್ತದೆ. ಹಾಗೆ ಕೆಲವರು ವಾಹನ ಖರೀದಿ ಮಾಡಬೇಕಂತ ಇರ್ತಾರೆ. 2 ವೀಲರ್ ಆಗಿರ್ಬೋದು, 4 ವೀಲರ್ ಆಗಿರಬಹುದು. ಅಂಥವರು ಸಹ ಈ ನವರಾತ್ರಿ ಸಮಯದಲ್ಲಿ ತೆಗೆದುಕೋಬಹುದು. ತುಂಬಾ ಒಂದು ಒಳ್ಳೆ ಪ್ರಾಶಸ್ತ್ಯವಾದ ಸಮಯ ಅಂದರೆ ದಶಮಿ, ವಿಜಯದಶಮಿ. ಅಲ್ಲಿ ನೀವು ತೆಗೆದುಕೊಂಡು ಬನ್ನಿ ಮನೆಗೆ. ಹಾಗೆ ದೇವಸ್ಥಾನದಲ್ಲಿ ಸಹ ಮೊದಲು ನೀವು ಗಣೇಶನ ದೇವಸ್ಥಾನದಲ್ಲಿ ಪೂಜೆ ಮಾಡಿಕೊಂಡು ನಂತರ ನೀವು ಅಮ್ಮನವರ ದೇವಸ್ಥಾನಕ್ಕೆ ಸಹ ನೀವು ಪೂಜೆ ಮಾಡಿಕೊಂಡು ಬನ್ನಿ. ಏಕೆಂದರೆ ಗಣೇಶನ ದೇವಸ್ಥಾನ ಯಾವುದೇ ಒಂದು ಲೋಪವಿಲ್ಲದೆ, ಅಂದರೆ ಕೆಲವರು ಆಕ್ಸಿಡೆಂಟ್ ಆಗ್ತದೆ. ಸೊ ಆದ್ದರಿಂದ ಅದನ್ನು ಸಹ ನೀವು ನೆನಪಿನಲ್ಲಿ ಇಟ್ಕೋಬೇಕಾಗಿರುತ್ತದೆ. ನೀವು ಆಕ್ಸಿಡೆಂಟ್ ಆಗಬಾರ್ದು, ಯಾವುದೇ ಲೋಪಗಳು ಬರಬಾರ್ದಂತ ನೀವು ಗಣೇಶನ ದೇವಸ್ಥಾನದ ಮೊದಲು ಹಾಗೆ ನಂತರದಲ್ಲಿ ಅಮ್ಮನವ್ರ ದೇವಸ್ಥಾನದ ಸಹ ನೀವು ಒಂದು ಸಲ ಪೂಜೆ ಮಾಡಿಕೊಂಡು ಮನೆಗೆ ತೆಗೆದುಕೊಂಡು ಬನ್ನಿ. ಹಾಗೆ ಕೆಲವರು ಹೇಳ್ತಾ ಇರ್ತಾರೆ, ತುಳಸಿ ಗಿಡ ಒಣಗಿ ಹೋಗಿದೆ ಅಂತ. ಈ ನವರಾತ್ರಿ ಸಮಯದಲ್ಲಿ ನೀವು ತುಳಸಿ ಗಿಡವನ್ನು ನೀವು ನೆಟ್ಟು, ಅಂದರೆ ನೀವು ತುಳಸಿ ಗಿಡ ನೆಟ್ಟಾಗ ಹೊಸ ಮಣ್ಣನ್ನೇ ಹಾಕಿದು ನೆಡಬೇಕಾಗಿರುತ್ತದೆ. ತುಳಸಿ ಗಿಡವನ್ನು ಹೊಸ ಮಣ್ಣನ್ನು ಹಾಕಿ ನೀವು ನೆಟ್ಟು ಎದ್ದು ತುಪ್ಪದ ದೀಪವನ್ನು ಹಚ್ಚಿದ್ರೆ ಅದು ಸಹ ನಿಮಗೆ ಒಂದು ಒಳ್ಳೆಯದು. ಬ್ರಾಹ್ಮಿ ಮುಹೂರ್ತದಲ್ಲಿ ಅಥವಾ ನೀವು ಈ ಸಂಜೆ ಗೋಧೂಳಿ ಸಮಯದಲ್ಲಿ ತುಳಸಿ ಗಿಡದ ಮುಂದೆ ಎದ್ದು ತುಪ್ಪದ ದೀಪವನ್ನು ನೀವು ಹಚ್ಚಿರಿ, ಅದು ನಿಮಗೆ ಒಳ್ಳೆಯದು. ಈಗಾಗಲೇ ನಿಮ್ಮ ಮನೆಯಲ್ಲಿ ತುಳಸಿ ಗಿಡ ಚೆನ್ನಾಗೇ ಇದೆ ಅನ್ನೋದಾದರೆ ಅದಕ್ಕೆ ನೀವು ದಿನನಿತ್ಯ ಪೂಜೆ ಮಾಡುವಾಗ ನವರಾತ್ರಿ ಸಮಯದಲ್ಲಿ ಎದ್ದು ತುಪ್ಪದ ದೀಪವನ್ನು ಹಚ್ಚಿಟ್ಟು ನೀವು ಪೂಜೆಯನ್ನು ಮಾಡಿ.
ಹಾಗೆ ಮತ್ತೊಂದು ವಿಷಯ ನಿಮಗೆ ತಿಳಿಸ್ಕೊಡ್ಬೇಕು ಏನಪ್ಪ ಅನ್ನೋದಾದರೆ, ಈ ನವರಾತ್ರಿ ಹಬ್ಬದ ಸಮಯದಲ್ಲಿ ಮನೆಯಲ್ಲಿ ಮಾತ್ರ ನೀವು ಧೂಳನ್ನು ತೆಗೆಯಲು ಹೋಗಬೇಡಿ. ಏಕೆಂದರೆ ನಾವು ನವರಾತ್ರಿ ಹಬ್ಬದಂದು ಮೊದಲನೇ ದಿವಸ ಏನು ನಾವು ಕಲಶ ಸ್ಥಾಪನೆ ಮಾಡಿರ್ತೀವಿ ಅಷ್ಟಕ್ಕೆ ನಮಗೆ ಒಂದು ಸೀಮಿತವಾಗಿರುತ್ತದೆ. ಅಂದರೆ ನಂತರದಲ್ಲಿ ನಾವು ಒಂದು ಆ ಜಾಗವನ್ನು ಕದಲಿಸುವುದಿಲ್ಲ. ಆದ್ದರಿಂದ ನಾವು ಮನೆಯಲ್ಲಿ ಧೂಳನ್ನು ನೀವು ತೆಗೆಯಬಾರ್ದು. ಹಬ್ಬಕ್ಕಿಂತ ಮೊದಲೇ ಎಲ್ಲ ಮನೆಯೆಲ್ಲ ಶುದ್ಧಿ ಮಾಡಿಕೊಂಡು ನೀವು ಗೋಮೂತ್ರವನ್ನು ಪ್ರೋಕ್ಷಣೆ ಮಾಡಿ ಇರ್ತೀರಿ. ಹಾಗೆ ನೀವು ಮೊದಲನೇ ದಿವಸ ನೀವು ಕಳಶವನ್ನು ಪ್ರತಿಷ್ಠಾಪನೆ ಮಾಡಿ ಈ ನವರಾತ್ರಿ ಹಬ್ಬವನ್ನು ನೀವು ಆಚರಣೆ ಮಾಡಬೇಕಾಗಿರುತ್ತದೆ. ನೋಡಲು ಫ್ರೆಂಡ್ಸ್, ನಾನು ನಿಮಗೆ ಇವತ್ತಿನ ಈ ವಿಡಿಯೋದಲ್ಲಿ ನವರಾತ್ರಿ ಹಬ್ಬದ ಸಮಯದಲ್ಲಿ ಮನೆಗೆ ಯಾವ ವಸ್ತುಗಳನ್ನು ನೀವು ತೆಗೆದುಕೊಂಡು ಬರಬೇಕು, ಹಾಗೆ ಅದರ ಫಲಗಳೇನು ಅಂತ ಸಹ ತಿಳಿಸ್ಕೊಟ್ಟಿದ್ದೇನೆ. ಇವು ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.